ನಮಸ್ಕಾರ ರೀ. ಗೋವಾ. ಈ ಗೋವಾ ಅಂದ್ಗಳೇನೆ ಮೊದಲಿಗೆ ನೆನಪಾಗೋದು ಅಲ್ಲಿನ ಏನೇನೇನು ಮಾಡ್ತಾರಲ್ರಿ. ಈ ತೊಗೊಳೋದು, ಕುಡಿಯೋದು, ಮತ್ತು ಚಟಗಳು, ಮತ್ತು ತಿನ್ನೋದು ಎಲ್ಲ ಇರ್ತಾರೆ. ಎಲ್ಲ ನೆನಪಾಗಿಬಿಡ್ತಾವೆ. ಗೋವಾ ಅಂದ್ರೆ ಮೊದಲಿಗೆ ನೆನಪಾಗೋದು ಬೀಚ್. ಯಾವ್ಯಾವ ಬೀಚಪ್ಪ ಅಂತಂದ್ರೆ ಹೇಳಿಬಿಡ್ತೀನಿ. ಕಲ್ಲಂಗುಡಿ ಬೀಚ್ ಅಂತ ಐತಿರ ಒಂದು. ಕಲ್ಲಂಗುಡಿ ಬೀಚ್ ಅಂದರೆ ಅಲ್ಲಿ ಕಲ್ಲಂಗಡಿ ಏನು ಇಟ್ಟಿರಂಗಿಲ್ಲ ರೀ. ನೀವು ಅನ್ಕೊಂಡಿರ್ಬೋದು ಕಲ್ಲಂಗುಡಿ ಬೀಚ್ ಐತೆ, ಈ ಕಲ್ಲಂಗಡಿ ತಿನ್ನೋಣ ಅಂತ ಪುಷ್ಕಂಗೆ ಕಡಂಗನೆ ಹಚ್ಚಾರ ನೀವು ತಿಳ್ಕೊಂಡಿರ್ಬೋದು ರೀ. ಅದು ಹೂವೇ ತಪ್ಪರಿ ನಿಮ್ಮದು. ಅದೇನು ನಿಮ್ಮ ತಲೆಯಾಗಿತ್ತಪ್ಪ ಅಂತಂದ್ರೆ ತೆಗೆದು ಹಾಕಿ ಬಿಡ್ರಿ ಇವತ್ತು ಅಂತ ಹೇಳ್ತೀನಿ ನಾನು. ಈ ಕಲ್ಲಂಗುಡಿ ಬೀಚಪ್ಪ ಅಂತಂದ್ರೆ ಅಲ್ಲಿ ಕಲ್ಲಂಗಡಿ ಇರೋದಿಲ್ಲ, ಅದೊಂಥರ ಬೀಚ್. ಎಲ್ಲ ಒಂದರಿ. ಈಗ ಒಂದು ಪೂರ ಸಮುದ್ರ ಏನಿರ್ತೈತಲ್ಲ ಅದ. ಈಗ ಈ ಕಡೆ ಹೋದ್ರೆ ಅದೇ ಇರ್ತೈತಿ ನೀರು, ಆ ಕಡೆ ಹೋದ್ರೆ ಅದೇ ನೀರು ಇರ್ತೈತಿ. ಅವು ನೀರು ಏನು ಬದಲಿ ಆಗಲ್ಲ, ಆದರೆ ಜಾಗಗಳು ಈ ಜಾಗ ಏನಂತಲ್ಲ ಸ್ವಲ್ಪ ಬದಲಿ ಹಾಕ ಅಂತ ಹೇಳಿದ್ರೆ. ಯಾಕಂದ್ರೆ ಊರು ಅಂದ್ಮ್ಯಾಗಂಕರ ಒಂದು ಓಣಿಗಳಾಗಿರ್ಬೋದು, ಸರ್ಕಲ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಒಂದೊಂದು ಏರಿಯಾಕ್ಕೆ ಒಂದೊಂದು ಹೆಸರುಗಳು ಇಟ್ಟಿರ್ತಾರೆ. ಅದು ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುವಂಥ ಹೆಸರು ಹೇಳ್ತೀನಿ. ಅದಕ್ಕೆ ನೀವು ಅನ್ಕೊಂಡಿರ್ಬೋದು ಎಲ್ಲ ಗೊತ್ತೈತಿ ಮುಂದೇನು ಹೊಯ್ಕೊಲಿ ಅಂತ ಅನ್ಬೋದು. ಹೌದು ಸರ. ಈಗ ಗೋವಾ. ಈ ಗೋವಾಕ್ಕೆ ಹೋಗೋಕ್ಕೂ ಮುಂಚೆಗೆ ಯಾವ ರೀತಿ ಘಟನೆ ಆಕ್ಕವಪ್ಪ ಅಂತಂದ್ರೆ, ಊರೊಳಗೆ 8-10 ಮಂದಿ ಗೋವಾಕ್ಕೆ ಹೋಗೋಣ ಅಂತಂದು ಒಂದು 2-3 ವರ್ಷದಿಂದ ಗಂಟು ಬಿದ್ದು ರೆಡಿ ಆತ್ರಿ. ಗೋವಾಕ್ಕೆ ಹೋಗ್ಬೇಕು. ಇನ್ನೇನು ಗೋವಾಕ್ಕೆ ಹೋಗಬೇಕು ನಿಂತ್ರೆ ರಾತ್ರಿನ ನಿಂತರು ಗಾಡಿ ಬಂತು, ಪೂಜೆ ಮಾಡಬೇಕು. ಊದಿನ ಕಡ್ಡಿ, ವಿಭೂತಿ, ಹಾರ, ತೆಂಗಿನಕಾಯಿ ಇವೆಲ್ಲ ತೆಂಗಿನಕಾಯಿ ಎಲ್ಲ ತೊಗೊಂಬಂದ್ರಿ. ಇನ್ನೇನು ಹೊಡಿಬೇಕು ಅನ್ನೋದು ಯಾವ ದೇವಸ್ಥಾನ ಹೋಗಿರಪ್ಪ. ಅಲ್ಲೆಲ್ಲ ಮಕ್ಳೆಲ್ಲ ನಿಂತಿರ್ತಾರಲ್ರಿ. ಮತ್ತು ಅವ್ರಿಗೆಲ್ಲ ಗೋವಾ ಅಂತ ಹೇಳೋಂಗಿಲ್ಲ ರೀ. ಮನ್ಯಾಗ ಹೇಳೋಂಗಿಲ್ಲ, ಅಪ್ಪ ಅಮ್ಮಂಗೆ ಹೇಳೋಂಗಿಲ್ಲ, ಅಕ್ಕ ತಂಗಿಗೆ ಹೇಳೋಂಗಿಲ್ಲ, ಮನೆ ಬಾಜುದವ್ರಿಗೆ ಹೇಳೋಂಗಿಲ್ಲ. ಅವ್ರಿಗೆ ಏನು ಹೇಳಿದಪ್ಪ ಅಂತಂದ್ರೆ, ಮನೆ ಬಾಜುದವ್ರಿಗೆ ಹೇಳಿದಪ್ಪ ಅಂತಂದ್ರೆ ನಮಗೊಂದು ಫುಲ್ ಬಾಟಲ್ ತಂದು ಬಿಡು. ಅಷ್ಟು ಮಗನ ನಾನೆಲ್ಲ ಫೋನ್ಪೇ ಮಾಡ್ತೀನಿ, ಗೂಗಲ್ ಪೇ ಮಾಡ್ತೀನಿ, ಪೇಟಿಎಮ್ ಮಾಡ್ತೀನಿ ಈ ನಮ್ಮನೆ ಅಂತಾರೆ ರೀ. ಆದರೆ ಅವು ಹಾಕ್ತಾರೆ ಬಿಡ್ತಾರೆ. ಅವ್ರಿಗೆ ಬಿಟ್ಟಿದ್ರೆ ಅವಂಕರು ಅದರೆಲ್ಲ ನಮಗಂಕರು ಅದ್ರ ಬಗ್ಗೆ ಗೊತ್ತಿಲ್ಲ ರೀ. ಈಗ 8-10 ಮಂದಿ ಕೂಡ್ಕ್ಯಾಡ ಗೋವಾಕಂಕರು ಹೋಗೋದಕ್ಕೆ ರೆಡಿ ಆಗಿರ್ತೈತಲ್ರಿ. ಈಗ ಮಗಳ ಮನೆಯೆಲ್ಲ ಕೇಳ್ತಿರ್ತಾರಲ್ರಿ. ಏನು ಹೇಳ್ತಾರಪ್ಪ ಅಂತಂದ್ರೆ, ದೇವಸ್ಥಾನಕ್ಕೆ ಹೋಗ್ತೀನಿ. ಏನು ಭಕ್ತಿ, ಏನು ಅದು ಭಕ್ತಿ ಯಾವ ನಮ್ಗೆ ಎಷ್ಟು ಇರ್ತೈತಪ್ಪ ಅಂತಂದ್ರೆ, ನಮ್ಮ ಈ ನರನಾಡಿಗಳಲ್ಲಿ ಎಲ್ಲ ಕಡೆ ಸಂಚರಿಸಕತ್ತಪ್ಪ ಅಂತೇಳಿ ಆ ನಮ್ಮನೆ ಭಕ್ತಿ ಅವ್ರಿಗೆ ತೋರಿಸ್ತಾರೆ. ಅವರು ಯಾರಿಗೆ ತೋರಿಸ್ತಾರಪ್ಪ ಅಂತಂದ್ರೆ, ಮನೆ ಬಾಜುದವ್ರಿಗೆ ಕೇಳಿದ ಕೂಡ ಫಸ್ಟಿಗೆ ಎಲ್ಲಿ ಹೊಂಟ್ರು, ಕೈ ಹೊಡ್ಯಾತಿಲ್ಲ, ಗಾಡಿ ಪೂಜೆ ಮಾಡತ್ತಿಲ್ಲ, ಎಲ್ಲಿ ಹೊಂಟ್ರಿ, ಯಾರು ಹೊಂಟ್ರಿ, ಹಿಂಗೆಲ್ಲ ಕೇಳ್ತಾರೆ ರೀ ಅವರು. ಯಾರ್ಯಾರು ಹೊಂಟ್ರಿ, ಎಲ್ಲೆಲ್ಲಿ ಹೊಂಟ್ರಿ, ಮತ್ತು ಯಾವ್ಯಾವ್ರು ಹೊಂಟ್ರಿ, ಹೊಳ್ಳಿ ಹೆಂಗೆ ಬರ್ತೀರಿ, ಮತ್ತೇನ್ರ ಈ ಸೈಡಿ ಕರೆದು ಕೇಟ ಗೋವಾಕ್ಕೆ ಹೊಂಟ್ರಿನ ಹೊಂಟ್ರಿಪ್ಪ ಅಂತಂದ್ರೆ ನನಗೊಂದು ತೊಂಬಂದು ಬಿಡು ಒಂದು 4 ತೊಂಬ. ಏನು ಮನೆ ಕೇಳೋ ಮಂದಿ ಐತ್ರಿ. ಈಗ ಸುಳ್ಳಂಕರ ಅಲ್ಲ ಅದ. ಏಕರ ಹಂಗೆ ಕೇಳ್ತಾರೆ. ಎಲ್ಲ ಪೂಜೆ ಗೀಜೆ ಮಾಡಿದ್ರು, ಊದಿನ ಕಡ್ಡಿ ಹೊಡೆದ್ರು, ಹಾರ ಹಾಕಿದ್ರು, ಪೂಜೆ ಮಾಡಿ ಕ್ಯಾಟ್, ಊದಿನ ಕಡ್ಡಿ ಬೆಳಗ್ಗೆ ಕ್ಯಾಟ್, ಚುಚ್ಚಿ ಕ್ಯಾಟ್, ಟಾಟಾ ಮಮ್ಮಿ ಡ್ಯಾಡಿ ಹೋಗಿ ಬರ್ತೀನಿ. ಅವರು ಚೆನ್ನಾಗಿ ಹುಷಾರಪ್ಪ ಅಂತೇಳಿ ಅವರ ಮತ್ತೆ ಹೇಳೋ ಕರ್ತೇವೆ ಇರ್ತದಲ್ಲ, ತಂದೆ ತಾಯಿ ಕರ್ತೇವೆ ಅಂತಪ್ಪ, ಹುಷಾರಾಗಿ ಹೋಗ್ರಿ, ಆರಾಮ್ ಬರ್ರಪ್ಪ ಅಂತ ಹೇಳೋ ಕರ್ತೇವೆ ಇರ್ತದೆ. ಇವೆಲ್ಲ ಹೋಗಿರ್ತಾರೆ. ಈಗ ಹೋಗೋತ್ನಾಗ ತಡಗ್ನ ಗೋವಾಕ್ಕೆ ಫಸ್ಟಿಗೆ ಹೋಗೋದಿಲ್ಲ ರೀ ಅವರು. ಹಳ್ಳಿಯಲ್ಲೇ ಖಾನಾವಳಿ ಸ್ಟಾಪ್ ಆಕತಿ. ಹೌದ್ರಿ, ಸುಳ್ಳಂಕರ್ ಹೇಳೋದಲ್ಲ. ಫಸ್ಟಿಗೆ ಖಾನಾವಳಿ ಸ್ಟಾಪ್ ಆಗಬೇಕು. ಸ್ಟಾಪಕ್ಕೆ ಅವ ಖಾನಾವಳಿ ಸ್ಟಾಪ್ ಮಾಡ್ತಾನೆ ರೀ. ಡ್ರೈವರ್ ಅಂಕರ್ ಬಂದಿರ್ತಾನಲ್ರಿ. ಮತ್ತು ಅವರು ನಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅವರ ಜವಾಬ್ದಾರಿ ಇರ್ತೈತೆ. ಡ್ರೈವರ್ಗಳು ಸ್ವಲ್ಪ ಅವ್ರ ಜವಾಬ್ದಾರಿ ಐತಂತಂದ್ರೆ ತಪ್ಪಾಗಲಾರ್ದು. ಈಗ ಒಂದು ಖಾನಾವಳಿ ಹೋಗ್ರೆ ಸ್ಟಾಪ್ ಮಾಡಿದ್ದಾರೆ. ಒಂದು ಖಾನಾವಳಿ ಸ್ಟಾಪ್ ಮಾಡಿದಾಗ ಏನೇನು ಬೇಕಂತ ತೋರಪ್ಪ ಅಂತ ಹೇಳ್ತಾರೆ. ಅವರು ಫಿಶ್ ತೊಗೊತಾರೆ, ಚಿಕನ್ ತೊಗೊತಾರೆ, ಒಬ್ಬೊಬ್ಬರು ತದಿ ತೊಗೊತಾರೆ, ಒಬ್ಬರು ಕಾಜು ಕುರ್ಮ, ಶಾಂಡಿಗೆ ಪಲ್ಯ ಇವೆಲ್ಲ ತಿಂತಾರೆ. ಇವೆಲ್ಲ ಶಾಂಡಿಗೆ ಪಲ್ಯ ವೆಜ್ ಎಲ್ಲ ತಿಂತಾರೆ. ಮನೆ ಅಂಕರು ಬದ್ನಿಕಾಯಿ ಪಲ್ಯ, ಬ್ಯಾಳಿಗಿಲಿ ಎಲ್ಲ ತಿನ್ಸಿರ್ತಾರೆ. ಆದರೂ ಮತ್ತು ವೆಜ್ ತಿನ್ಬೇಕು ರೀ. ಅದ ಶಾಂಡಿಗೆ ಪಲ್ಯ, ಕಾಜು ಕುರ್ಮ ಇವೆಲ್ಲ ತಿನ್ನಬೇಕು. ಅವ್ರು ತಿನ್ಲಿಕ್ಕಪ್ಪ ಅಂತ ಖಾನಾವಳಿ ತಿನ್ಲಿಕ್ಕಪ್ಪ ಮಜಾ ಬರೋದಿಲ್ಲ ಅಂತ ಅವ್ರಿಗೇನ ತಿನ್ಲಿ ಬಿಡ್ರಿ. ಅವರು ಇಷ್ಟ ಅಂತ ಹೇಳಕತ್ತೆ ನಾನು. ಈಗ ಬಂದೆಲ್ಲ ತಿಂದ್ರೆ ಖಾನಾವಳಿಗೆ ಸ್ಟಾಪ್ ಆಗತ್ತೆ ರೀ. ಫಸ್ಟ್ ಹಿಂಗೆ ಗೋವಾಗ ದಡದ್ರು ಹೋಗೋಕ್ಕೆ ಚಾನ್ಸೇ ಇಲ್ಲ. ಏನೇನು ಬೇಕಂದ್ರೆ ಎಲ್ಲ ಊಟ ಮಾಡ್ತಾರೆ. ಊಟ ಮಾಡಿ ಕ್ಯಾಟ್ ಮತ್ತು ನಡಲಿಕ್ಕೆಲ್ಲ ಹೊಳೆ ಹತ್ತಿ ಕ್ಯಾಟ್ ಹೋಗೋತ. ದನ ತಿಂದು ಕ್ಯಾಟ್ ಹಂದಿ ಮುಕ್ಕೊಂಡ್ಬಿಡೋದು. ಬೆಳಗ್ಗೆ ಅದು ನೋಡ್ತಾರೆ 4:30-5 ಗಂಟೆ ಆಗಿರ್ತೈತಿ. ಗೋವಾ ಬೀಚ್ಗೆ ಏನೋ ಬಂದಿರ್ತೀನಿ ತಿಳ್ಕೊಂಡಿರ್ಬೋದು. ಗೋವಾ ಬೀಚ್ ಬಂದಿರಂಗಿಲ್ಲ ರೀ. ಇನ್ನು ಗೋವಾ ಬೀಚ್ ಏನೋ ಮುಟ್ಟಿರಂಗಿಲ್ಲ. ಆ ಗೋವಾ ಬೀಚ್ ಮುಟ್ಲಾರ ಇನ್ನೂ ಬಂದಿರಂಗಿಲ್ಲ. ಮಕಾನು ನೋಡ್ಬೇಕ್ರಿ. ಬೆಳಿಗ್ಗೆ ತೊಗೊಂಡು ರಾತ್ರಿ ಎಲ್ಲ ಮಜಾ ಮಾಡಿರ್ತಾರಲ್ರಿ. ರಾತ್ರಿ ಮಜಾ ಮಾಡಿರ್ತಾರೆ. ಮತ್ತು ಗೋವಾ ಬಂದಿರ್ತಾರೆ ನೆಸ್ನಾಗ ರೂಮಿನ ಹಿಡಿದಿರಂಗಿಲ್ಲ ರೀ. ರೂಮಿನ ಹಿಡಿದಿರಂಗಿಲ್ಲ. ಮಕ ಅಂಕರು ಪೂರ ಪೋರ್ಟ್ಗಳಾಗಿರ್ತೈತಿ ಅವೆಲ್ಲ. ಮತ್ತು ರೂಮಿಗೆ ಹಿಡಿದು ಕ್ಯಾಟ ಲಗೇಜ್ ತೊಗೊಂಡು ಕ್ಯಾಟ ಮತ್ತು ರೂಮಿಗೆ ಬರ್ತಾರೆ. ರೂಮ್ ಗಿಡ ಆಮೇಲಿಂದ
ಇವ್ರಿಗೆ ರೆಸ್ಟ್ ಮಾಡ್ಬೇಕು ಅನಿಸಿರ್ತೈತಿ. ಯಾಕಂದ್ರಪ್ಪ ಅಂತಂದ್ರೆ ಮತ್ತು ರಾತ್ರಿ ಎಲ್ಲ ಬೆಳತನ ನಿದ್ದಿಗೆ ಸರಿಯಾಗಿ ಆಗಿರಂಗಿಲ್ಲ. ಯಾಕೆ ಗಾಡಿ ಮ್ಯಾಂಕರ್ ಗಾಡಿಯಾಗ ಬಂದಿರ್ತಾರಲ್ರಿ, ಗಾಡಿ ಅಂಕರ್ ನಿದ್ದೆ ಅಂಕರ್ ಬರೋಬ್ಬರಿ ಸ್ವಲ್ಪ ಆಗಿರಂಗಿಲ್ಲ ಅಂತ ಅನ್ಕೊಂಡು ನಾನು ಈಗ ಮತ್ತು ಗೋವಾಕ್ಕೆ ಬಂದ್ರೆ ಗೋವಾಗ ಒಂದು ರೂಮ್ನ ಹಿಡಿದ್ರು, ಒಂದು ರೂಮ್ ಹಿಡಿದು ಕೆಟ್ಟ ಸಿಕ್ಕಾಪಟ್ಟಿ ಜಳ ಆಯ್ತಂತೆ. ಅಲ್ಲಿ ಅಂಕರೆ ಎಷ್ಟು ಥಂಡಿ ಇದ್ರು ಅಲ್ಲಿ ಬೀಚಿನ ಕಡೆ ಅಂಕರ್ ಸಿಕ್ಕಾಪಟ್ಟಿ ಎಲ್ಲಿ ಬೇಕಲ್ಲಿ ನೀರು ನವರಂಧ್ರದಾಗ ನೀರು ಬರ್ತಿರ್ತೈತೆ. ಆ ನಮ್ಮನೆ ಸಿಕ್ಕಾಪಟ್ಟಿ ಜಳ ಐತಿ ಅಂಥದ್ರಾಗ ಹೋಗಿ ಬಾತ್ರೂಮ್ ಹೋಗಿ ಸಂಡಾಸ್ಕೊಂಡು ಮಾಡ್ಬೇಕಂತೇಳಿ ಹೋಗಿರ್ತಾರೆ. ನಳದ ನೀರು ಬರೋದಿಲ್ಲ ರೀ, ನಿಂತು ಹೊಯ್ಕೊಳ್ಬೇಕು. ಮತ್ತೆ ಅವ್ನು ತೋರಿಸು ನಿನ್ನ ಹೋಗಿ ಹೇಳ್ಬೇಕ್ರಿ. ಅವ್ನು ಹೇಳಿಕೆಟ ಮತ್ತು ನೀರು ಬಿಡಿಸಿನ ಆಮೇಲೆ ತೊಳ್ಕೊಂಡು ಹೊರಗೆ ಬರೋಂಗಿಲ್ಲ. ಯಾಕಂದ್ರೆ ಪೂರ ಹೀತ ಬಿಟ್ಟಿರ್ತಾನೆ ಅವ ಪೈಖಾನ್ಯಾಗ. ಆಮೇಲೆ ಮಾಡ್ರಿ ಹೋಗೋಣ ಜಳಕ ಮಾಡ್ತೀನಿ. ಜಳಕ ಮಾಡೋಂಗಿಲ್ಲ. ಫಸ್ಟಿಗೆ ನಾವು ತೊಗೋಬೇಕು. ಈ ನಮ್ಮನೆ ಫಸ್ಟಿಗೆ ತೊಗೊಳಾರ ಇವ್ರು ಜಳಕ ಮಾಡೋದಿಲ್ಲ ರೀ ಅಂತ ಹೇಳಕತ್ತೀನಿ ನಾನು. ಫಸ್ಟಿಗೆ ತೊಗೊಳ ಏನು ಬೇಕಂತ ತೊಗೊತಾರೆ, ಏನು ಬೇಕಂತ ಬಿಡ್ತಾರೆ. ಒಬ್ಬರು ಮಜಾ ಮಾಡೋರು ಮಾಡ್ತಾರೆ ಅಂತ ಹೇಳ್ತೀನಿ. ಹೊಳ್ಳಿ ಕಟ್ಟಿಂದ 1 ದಿನ 2 ದಿನ ಅಲ್ಲಿ ಇರ್ತಾರೆ ರೀ. 2 ದಿನ ಆಮೇಲೆ ನೋಡ್ಬೇಕು ರೀ. 2 ದಿನ ಹೊಂಟು ಹೊಳ್ಳಿ ಊರಿಗೆ ಬಂದಿರ್ತಾರೆ. ಗೋವಾಷ್ಟ ಹೋಗಿರ್ತಾರೆ, ಊರಿಗೆ ಬರ್ತಾರೆ. ಊರಿಗೆ ಹೋಗಿ ಬರೋ ಹೊತ್ತಿನಾಗ ಅಲ್ಲೇ ಅಲ್ಲಿರ ಮತ್ತು ಬೇರೆ ಊರಾಗ ಮತ್ತೆ ಊಟ ಮಾಡಿದ್ರಿ. ಮತ್ತು ಊಟ ಮಾಡ್ಕೊಂತ ಇಲ್ಲಿ ಬಂದು ಇಲ್ಲಿ ಬಂದು ಮಕ ಅನ್ನೋದು ಪೂರ ಒಂದು ಕರ್ರಗ ಇವು ಸೆಗಣಿ ಇರ್ತಲ್ಲ ಆ ನಮೂನೆ ಆಗಿರ್ತೈತಿ. ಆ ನಮೂನೆ ಆದಂಕರ ಈ ನಮೂನೆ ಗಟ್ಟಿಗಳಂಕರ ಅಕ್ಕ ಅಂತ ಹೇಳಕತ್ತೀನಿ ನಾನು. ಬಂದ ಮ್ಯಾಗ ಯಾಕೆ ಸರಿಯಾಗಿ ಊಟ ಆಗಿಲ್ಲ ಮನೆಗೆ ಕೇಳ್ತಾರೆ. ಮತ್ತು ಇವರೆಲ್ಲ ಇವು ಹೊಲಸು ಚಟ ಏನಿರ್ತಲ್ಲ ಅವರಿಗೆಲ್ಲ ಗೊತ್ತಿರಂಗಿಲ್ಲ ರೀ. ಇವೆಲ್ಲ ಮಾಡೋ ಚಟ ಅವರಿಗೆಲ್ಲ ಗೊತ್ತಿರಂಗಿಲ್ಲ. ಇವರು ಮತ್ತು ಈ ನಮೂನೆ ಆಗಿರುತ್ತೆ. ಮತ್ತು ದನದ ಹೆಂಡಿ ಮಂದಿ ಅವ್ರ ಅಪ್ಪಾರ ಅಂತಿರ್ತಾರೆ. ದನದ ಹೆಂಡಿ ಮಂದಿ ಪಾಪ ಬಕ ಯಾಕೆ ಕರ್ರಗ ಆಗೈತದ, ಅಯ್ಯೋ ಪಾಪ ಬಿಸಿಲು ಜಾಸ್ತಿ ಐತೆನ ಅಲ್ಲಿ ಅಂತೇಳಿ ಅಂದು ಕ್ಯಾಟ ಮತ್ತು ಊಟ ಮಾಡಿ ಆರಾಮ್ಸರಿ ಮಕ್ಕೊಂಡ್ಬಿಡ್ತಾರೆ. ಇನ್ನೊಮ್ಮೆ ಮರುದಿವ್ಸ ಬಾಡಿಗೆ ಕೊಡ್ಬೇಕಲ್ಲ ಅವ್ರಿಗೆ. ಅದೊಂದು ಚಿಂತೆ. ಮರುದಿವ್ಸ ಬಾಡಿಗೆ ಕೊಡ್ಬೇಕು. ಅಯ್ಯೋ ಬಾಡಿಗೆ ಅಲ್ಲೊಂದಿಷ್ಟು ಎಲ್ಲ ಇದಾತು, ಇಲ್ಲೊಂದಿಷ್ಟು ಇದಾತು ಅಂತೇಳಿ ಅವ್ನು ಮಿಕ್ಕಿ ಬಿಟ್ಟಿರ್ತೀವಿ. ನಾವು ಇನ್ನೊಮ್ಮೆ ಗೋವಾ ಬೇಡ ಅಂತಿರ್ತಾನೆ. ಮತ್ತೆ ಒಂದು 6 ತಿಂಗಳು ಇರ್ತೀವಿ, ಮತ್ತೆ ಯಾವಾಗ ಹೋಗೋಣ ಅಂತಿರ್ತಾರೆ. ಈ ನಮ್ಮನೆ ಗೋವಾ ಹೋಗೋದು ಹಿಂಗೆ ಐತ್ರಿ. ಅಲ್ಲಿ ಇದ್ದಾಗ ನೋಡ್ಬೇಕ್ರಿ ನೀವು. ಗೋವಾದಾಗ ಇದ್ದಂಕ್ರೆ ಎಲ್ಲರೂ ನನಗೊಂದು ಬಾಟ್ಲಿ ತುಂಬ, ನನಗೊಂದು 4 ತುಂಬ ಫೋನ್ ಪೇ ಮಾಡ್ತೀನಿ, ಇಲ್ಲಿ ಬಂದು ಕೊಡ್ತೀನಿ ಅಲ್ಲೇ ಹಿಂಗೆ ಹಳ್ಳಿ ಹಿಂಗೆ ಅದು ಸ್ವಲ್ಪ ಹುಷಾರಾಗಿ ಅಂತ ಹೇಳ್ತೀನಿ. ಅದು ಗೋವಾಕ್ಕೆ ಏನೋ ಮಾಡಿರಿ ಏನೋ ಬಿಡ್ರಿ, ನಿಮ್ಮ ಹುಷಾರ ನೀವು ಇರ್ರಿ ಅಂತ ಹೇಳ್ತೀನಿ. ಆದಷ್ಟು ನಿಮ್ಮ ಆರೋಗ್ಯ ಕಾಪಾಡ್ಕೊಂಡು ಹೋಗ್ರಿ ಅಂತೇಳಿ ನಾನು ಕೇಳ್ಕೊತೀನಿ. ನಾನು ಏನಾರ ತಪ್ಪು ಮಾತಾಡಿದ್ರೆ ದಯವಿಟ್ಟು ನನ್ನ ಮೇಲೆ ಕ್ಷಮೆ ಇರ್ತೀನಿ. ಎಲ್ಲರಿಗೂ ಕ್ಷಮೆ ಕೇಳ್ಕೊತೀನಿ ಅಂತ ಹೇಳ್ತೀನಿ. ಮತ್ತೊಂದು ವಿಡಿಯೋ ಸಿಗ್ತೀನಿ ರೀ. ಅಲ್ಲಿವರೆಗೂ ನಮಸ್ಕಾರ.